ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಸಮಾಜದಿಂದ ಬಹಿಷ್ಕೃತ, ಆದರೆ ಯೇಸುವಿನಿಂದ ಸ್ವೀಕೃತ. ಪ್ರೈಸ್ ದ ಲಾರ್ಡ್. ಇವತ್ತು ಸಮಾಜ ನಮ್ಮನ್ನ ಬಹಿಷ್ಕರಿಸಿರಬಹುದು, ನಮ್ಮ ಸ್ವಂತ ಒಡ ಹುಟ್ಟಿದವರು, ನಮ್ಮ ರಕ್ತ ಸಂಬಂಧಿಗಳು ನಮ್ಮನ್ನ ತಿರಸ್ಕರಿಸಬಹುದು. ಆದರೆ ಬೇಸರ ಪಡಬೇಡಿ, ನೊಂದುಕೊಳ್ಳಬೇಡಿ. ಬಹಿಷ್ಕರಿಸಲ್ಪಟ್ಟ ನಿಮ್ಮನ್ನು ಪ್ರಭು ಯೇಸು ಎರಡೂ ಕರಗಳನ್ನ ಚಾಚುತ್ತಾ, ಮಗನೇ ಮಗಳೇ, ಇಗೋ ಬಾ, ನನ್ನ ಬಳಿಗೆ ಬಾ, ನಾನು ನಿನಗೆ ಜೀವೋದ್ಧಾರವನ್ನ ನೀಡುತ್ತೇನೆ ಎಂದು ಯೇಸುವಿನಿಂದ ಸ್ವೀಕೃತರಾಗುತ್ತೇವೆ. ಪ್ರೈಸ್ ದ ಲಾರ್ಡ್. ಮತ್ತಾಯನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ ವಚನ 10. ಯೇಸು ಸ್ವಾಮಿ ಮತ್ತಾಯನ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದರು. ಈ ಮತ್ತಾಯ ಸುಂಕ ವಸೂಲಿಗಾರ. ಆ ಕಾಲದಲ್ಲಿ ಸುಂಕ ವಸೂಲಿ ಮಾಡುವವರು ಜನರಿಂದ ಹೆಚ್ಚು ಬೈಗುಳಕ್ಕೆ, ಪಾಪಿಸ್ಟರು, ಪಾಪದ ಕೆಲಸ ಅನ್ನುವ ರೀತಿಯಲ್ಲಿ ಅವರನ್ನು ದೂಷಣೆ ಮಾಡುತ್ತಾ ಇದ್ದರು. ಅಂತ ಸುಂಕ ವಸೂಲಿ ಕೆಲಸ ಮಾಡುತ್ತಿದ್ದ ಮತ್ತಾಯನನ್ನು ನೋಡಿದ ಪ್ರಭು ಯೇಸು ಹೇಳುತ್ತಾರೆ, ನನ್ನನ್ನು ಹಿಂಬಾಲಿಸಿ ಬಾ. ಆ ಸ್ವರಕ್ಕೆ, ಆ ಜೀವ ಸ್ವರಕ್ಕೆ, ಆ ಕರುಣೆಯ ಸ್ವರಕ್ಕೆ ಕಿವಿಗೊಟ್ಟ ಮತ್ತಾಯನು ತನ್ನ ಕೆಲಸವನ್ನು ಬಿಟ್ಟು ಯೇಸುವನ್ನ ಹಿಂಬಾಲಿಸಲು ಪ್ರಾರಂಭ ಮಾಡುತ್ತೇನೆ. ಕಾರಣ ಅವನು ಹೃದಯದಲ್ಲಿ ಅಷ್ಟು ನೊಂದಿದ್ದ, ಆತನ ದುಃಖ ಭರಿತವಾಗಿತ್ತು. ನಾವು ಇದನ್ನ ನೋಡ್ತೀವಿ. ಯಾಕಂದ್ರೆ ಪಾಪಿಸ್ಟರು, ಸುಂಕ ವಸೂಲಿಗಾರರನ್ನ ಜನರು ತಿರಸ್ಕರಿಸುತ್ತಿದ್ದರು. ಅವರನ್ನ ಯಾರು ಪ್ರೀತಿಯಿಂದ ಸ್ವೀಕರಿಸುತ್ತಿರಲಿಲ್ಲ. ಯೇಸುವಿನ ಪ್ರೀತಿಯ ಸ್ವರ, ಪ್ರೀತಿಯ ವಾಣಿ ಅವನ ಹೃದಯದಲ್ಲಿ ಕಾರ್ಯ ಮಾಡಿತು. ಎಲ್ಲವನ್ನು ತೊರೆದು ಯೇಸುವನ್ನ ಹಿಂಬಾಲಿಸಿ ಒಂದು ದೊಡ್ಡ ಶಿಷ್ಯನಾಗಿ, ಯೇಸುವಿಗೆ ಸಾಕ್ಷಿಯಾಗಿ ಮತ್ತಾಯನು ಯೇಸುವಿನ ಶುಭ ಸಂದೇಶವನ್ನು ಬರೆದು ಯೇಸುವಿಗಾಗಿ ರಕ್ತ ಸಾಕ್ಷಿಯಾದಂತ ವ್ಯಕ್ತಿ. ಓಕೆ, ಮತ್ತಾಯನ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದರು. ಬಹುಮಂದಿ ಸುಂಕದವರು, ಪಾಪಿಸ್ಟರು ಅಲ್ಲಿಗೆ ಬಂದರು. ಯೇಸು ಮತ್ತು ಅವರ ಶಿಷ್ಯರು ಕುಳಿತಿದ್ದ ಪಂಕ್ತಿಯಲ್ಲೇ ಇವರು ಊಟಕ್ಕೆ ಕುಳಿತರು. ಫರಿಸಾಯರು ಇದನ್ನು ಕಂಡದ್ದೇ ಯೇಸುವಿನ ಶಿಷ್ಯರನ್ನು ಉದ್ದೇಶಿಸಿ, ನಿಮ್ಮ ಗುರು ಇಂತಹ ಬಹಿಷ್ಕೃತ ಜನರ ಜೊತೆಯಲ್ಲಿ ಊಟ ಮಾಡುವುದೇ ಎಂದು ಆಕ್ಷೇಪಿಸಿದರು. ನೋಡಿ, ಊಟ ಮಾಡುತ್ತಿರುವ ಯೇಸುವಿಗೆ ಅದು ತೊಂದರೆ ಅನಿಸುತ್ತಿರಲಿಲ್ಲ. ಯೇಸು ಎಲ್ಲರನ್ನ ಪ್ರೀತಿ ಮಾಡುತ್ತಿದ್ದ ಕಾರಣ. ಆದರೆ ಅದನ್ನು ನೋಡಿದ ಜನರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೆಲವೊಮ್ಮೆ ನಿಮ್ಮ ನಡತೆ ಅಥವಾ ನಿಮ್ಮ ಸತ್ಕಾರ್ಯಗಳು ಜನರಿಗೆ ಆಕ್ಷೇಪಣೆಯನ್ನು ಉಂಟು ಮಾಡುವಂತೆ ಮಾರ್ಪಾಡಾಗಬಹುದು. ಚಿಂತೆ ಇಲ್ಲ, ಭಯಪಡಬೇಡಿ. ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ಸೋತು ಹೋಗಬೇಡಿ. ಸಮಯವಿರುವಾಗಲೇ ಒಳ್ಳೆಯ ಕೆಲಸಗಳನ್ನು ನೀವು ಮುಂದುವರಿಸಿ. ಅಂತ ಸಮಯದಲ್ಲಿ ಶಿಷ್ಯರನ್ನ ಕೇಳುತ್ತಾರೆ, ಏನು ನಿಮ್ಮ ಗುರು ಇಂಥ ಬಹಿಷ್ಕೃತರು, ಪಾಪಿಸ್ಟರು, ಸುಂಕ ವಸೂಲಿಗಾರರು ಅವರ ಜೊತೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ದಾರೆ ಎಂದು ಆಕ್ಷೇಪಣೆ ಮಾಡಿದರು. ಆಗ ಯೇಸು ಅವರ ಮನಸ್ಸಿನ ಆಲೋಚನೆ, ಅವರ ಮಾತಿನ ಹಿಂದಿನ ಕುತಂತ್ರವನ್ನು ಅರಿತುಕೊಂಡು ಉತ್ತರಿಸುತ್ತಾರೆ. ಇದನ್ನು ಕೇಳಿಸಿಕೊಂಡ ಯೇಸು, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ನೀವು ಹೋಗಿ, ನನಗೆ ಬೇಕಾದುದು ದಯೆ, ಯಜ್ಞ ಬಲಿಯಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯದ ಅರ್ಥವನ್ನು ಕಲಿತುಕೊಳ್ಳಿ. ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ, ಪಾಪಿಷ್ಠರನ್ನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಇವತ್ತು ನಾನು ಒಳ್ಳೆಯವನು, ನಾನು ಸತ್ಕಾರ್ಯಗಳನ್ನು ಮಾಡುತ್ತೇನೆ, ನಾನು ನೀತಿವಂತ, ನಾನು ಉಪವಾಸ ಮಾಡುತ್ತೇನೆ, ನಾನು ಪ್ರಾರ್ಥನೆ ಮಾಡುತ್ತೇನೆ, ಎಲ್ಲರಿಗೂ ಅವರವರ ನೋಟಕ್ಕೆ ಅವರು ಒಳ್ಳೆಯವರು. ಆದರೆ ಇಲ್ಲಿ ಪ್ರಭು ಯೇಸು ಹೇಳುತ್ತಾರೆ, ನಾನು ಧರ್ಮಿಷ್ಠರನ್ನು ಹುಡುಕಿ ಬಂದಿಲ್ಲ, ಸಜ್ಜನರನ್ನ ಹುಡುಕಿ ಬಂದಿಲ್ಲ. ಸಮಾಜದಿಂದ ಬಹಿಷ್ಕರಿಸಲ್ಪಟ್ಟವರು, ಕುಟುಂಬಗಳಿಂದ ತಿರಸ್ಕರಿಸಲ್ಪಟ್ಟವರು, ತನ್ನ ಪ್ರೀತಿ ಪಾತ್ರರಿಂದ ಮೋಸ ಹೋದವರು, ನೊಂದವರು, ಬೆಂದವರು, ಅಂಥವರನ್ನು ಸಂತೈಸಲು, ಅಂಥವರ ರಕ್ಷಣೆಗಾಗಿ ನಾನು ಬಂದಿದ್ದೇನೆ ಎಂಬುದಾಗಿ. ಆದ ಕಾರಣ ಇಂದು ನೀವು ಸಮಾಜದಿಂದ, ನಿಮ್ಮ ಕುಟುಂಬದಿಂದ ತಿರಸ್ಕರಿಸಲ್ಪಟ್ಟಿದ್ದೀರೋ, ಮೂಲೆಗೆಸೆಯಲ್ಪಟ್ಟ ಕಲ್ಲು ಪ್ರಮುಖ ಕಲ್ಲಾಗಿ ಪ್ರಭು ಯೇಸು ಮಾರ್ಪಡಿಸುತ್ತಾರೆ. ಧೈರ್ಯದಿಂದಿರಿ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಇವತ್ತು ಕುಟುಂಬಗಳಿಂದ ತಿರಸ್ಕರಿಸಲ್ಪಟ್ಟಿದ್ದೇವೆ, ಸಹೋದರ ಸಹೋದರಿಯಿಂದ ತಿರಸ್ಕರಿಸಲ್ಪಟ್ಟಿದ್ದೇವೆ, ನಮ್ಮನ್ನು ಯಾರು ಕೇರ್ ಮಾಡ್ತಾ ಇಲ್ಲ, ನಮಗೆ ಯಾರು ಗೌರವ ಕೊಡ್ತಾ ಇಲ್ಲ ಎಂದು ಮಾನಸಿಕವಾಗಿ ಅನೇಕರು ಕುಗ್ಗಿ ಹೋಗಿದ್ದಾರೆ, ನೊಂದಿದ್ದಾರೆ. ಅನೇಕರಿಂದ ನಮಗೆ ಮೋಸವಾಗಿದೆ ಎಂದು ಪರಿತಪಿಸುತ್ತಿದ್ದಾರೆ. ಆದರೆ ಇಂದು ಮಗನೇ ಮಗಳೇ, ಮನುಷ್ಯನ ಪ್ರೀತಿಗಿಂತ ದೇವರ ಪ್ರೀತಿ ಶ್ರೇಷ್ಠವಾದುದು, ದೇವರ ಪ್ರೀತಿ ಪರಿಪೂರ್ಣವಾದುದು, ದೇವರ ಪ್ರೀತಿ ಯಥಾರ್ಥವಾದುದು.
ಆ ಯೇಸುವಿನ ಪ್ರೀತಿಯನ್ನು ನೀನು ಅನುಭವಿಸು. ಈ ಮುಂಜಾನೆ ವೇಳೆ ಯೇಸುವೇ, ನಿಮ್ಮ ಪರಿಶುದ್ಧವಾದ ಪವಿತ್ರಾತ್ಮರ ಪ್ರೀತಿಯನ್ನು ನಮ್ಮೊಬ್ಬೊಬ್ಬರ ಹೃನ್ಮನಗಳಲ್ಲಿ ಸುರಿಸಿರಿ. ನೊಂದ ಜಜ್ಜಲ್ಪಟ್ಟ ಮನಸ್ಸು ದೇವರಿಗೆ ಇಷ್ಟವಾದ ಯಜ್ಞ ಬಲಿ. ನಾನು ಅವರ ಮನಸ್ಸಿನ ಗಾಯಗಳನ್ನು ಕಟ್ಟಿ ವಾಸಿ ಮಾಡುವೆನೆಂದು ವಾಗ್ದಾನ ಮಾಡಿರುವ ಪ್ರಭುವೆ, ನಿಮ್ಮ ಅಮೃತ ಹಸ್ತದಿಂದ, ಗಾಯಗೊಂಡ ಕರದಿಂದ ಪ್ರತಿಯೊಬ್ಬರನ್ನು ಮುಟ್ಟಿರಿ. ಅವರ ಆಂತರಿಕ ಗಾಯಗಳು, ಅವರ ಮಾನಸಿಕ ದುಃಖ ವೇದನೆಗಳು ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾಗಿ ಬಿಡುಗಡೆಯಾಗಲಿ. ಪವಿತ್ರಾತ್ಮರ ಪ್ರೀತಿ, ಶಾಂತಿ, ಸಮಾಧಾನ, ದೈವಿಕ ಸ್ವಸ್ಥತೆ ಅವರ ದೇಹಾತ್ಮಗಳಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ. ಸಮಾಜದಿಂದ ನೀನು ತಿರಸ್ಕರಿಸಲ್ಪಟ್ಟಿರಬಹುದು, ಆದರೆ ಯೇಸುವಿಗೆ ನೀನು ಅಮೂಲ್ಯನು, ಅಮೂಲ್ಯಳು, ಗಣ್ಯಳು, ಮಾನ್ಯಳು, ಅತಿ ಪ್ರಿಯನೂ ಆಗಿದ್ದೀನಿ. ನಿನ್ನ ಜೀವಿತ ಯೇಸುವಿನೊಟ್ಟಿಗೆ ಮುನ್ನಡೆಸಲ್ಪಡಲಿ. ಯೇಸುವಿನ ಪ್ರೀತಿ ನಮ್ಮೊಬ್ಬೊಬ್ಬರ ಹೃನ್ಮನಗಳಲ್ಲಿ ಕಾರ್ಯ ಮಾಡುವಂತೆ, ಆ ಪ್ರೀತಿ ಪರರಿಗೆ ಹಂಚಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.